ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಮಗನ ಆ್ಯನ್ಯುವಲ್ ಡೇ ಫಂಕ್ಷನ್ದು ನಾನು ಆಗಲೇ 2 ದಿನ ನಂತರ ಹಾಕ್ತಾಯಿದ್ದೇನೆ. ಯಾಕಂದರೆ ನನಗೆ ಸ್ವಲ್ಪ ಕೋಲ್ಡ್ ಇತ್ತು. ಹಾಗಾಗಿ ನೋಡಿ, ಮಗುವುದು ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ನಾವು ಹೋಗೋದ್ರೊಳಗೆ ಅಲ್ಲಿ ಭಾಷಣ ಎಲ್ಲ ಆಗ್ತಾಯಿತ್ತು ಮತ್ತು ಸನ್ಮಾನ ಕಾರ್ಯಕ್ರಮ ಎಲ್ಲ ಆಗ್ತಾಯಿತ್ತು ಅತಿಥಿಗಳದ್ದು. ಅಲ್ಲಿ ಗೆಸ್ಟ್ ಇದ್ದಾರಲ್ಲ ಒಬ್ಬರು, ಅವರು 40 ಇಯರ್ಸ್ ಬ್ಯಾಕ್ ಅದೇ ಶಾಲೆಯಲ್ಲಿ ಒಬ್ಬರು ಸ್ಟೂಡೆಂಟ್ ಆಗಿದ್ದರಂತೆ. ಈಗ ಅವರು ಡಾಕ್ಟರ್ ಆಗಿದ್ದಾರೆ. ಎಂಥ ಹೆಮ್ಮೆಯ ವಿಷಯ ಅಲ್ವಾ? ಅದೇ ಸ್ಕೂಲಲ್ಲಿ ಕರೆದು ನಮಗೆ ಸನ್ಮಾನ ಮಾಡ್ತಾರಲ್ಲ, ಆ ಖುಷಿ ಮುಂದೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ್. ಅವರ ಬ್ಯಾಚಲ್ಲಿ 12 ಜನ ಡಾಕ್ಟರ್ಸೇ ಆಗಿದ್ದಾರಂತೆ. ಅಂದರೆ ಬೇರೆ ಬೇರೆ ಡಾಕ್ಟರ್ಸ್, ಆಯುರ್ವೇದಿಕ್ ಡಾಕ್ಟರ್ಸು ಮತ್ತು ಹಾರ್ಟ್ ಡಾಕ್ಟರು, ಯಾವುದೋ ಬೇರೆ ಬೇರೆ ಡಾಕ್ಟರ್ಸ್ ಆಗಿದ್ದಾರಂತೆ. ಅದೊಂದು ಹೆಮ್ಮೆಯ ವಿಷಯ. ನನಗೂ ಭಾರಿ ಖುಷಿ ಆಯಿತು ಆ ವಿಷಯ ಕೇಳಿ. ತುಂಬ ಮತ್ತು ಮಕ್ಕಳಿಗೆ ತುಂಬ ಚೆನ್ನಾಗಿ ಈ ಅಂದರೆ ತಿಳುವಳಿಕೆ ಮಾತುಗಳು ಎಲ್ಲ ಹೇಳಿದರು. ಹೇಗೆ ಓದ್ತಾ ಇದ್ವಿ ನಾವು, ಮತ್ತು ಅವ್ರಿಗೊಂದು ಬಿದ್ದು ಇಲ್ಲಿ ಒಂದು ಗಾಯ ಆಗಿತ್ತಂತ ಹಣೆ ಹತ್ರ, ಅದನ್ನು ಸಹ ಹೇಳ್ತಾಯಿದ್ರು. ನನಗಿನ್ನೂ ಆ ಮಾರ್ಕ್ ಇದೆ, ಇದೇ ಗ್ರೌಂಡಲ್ಲಿ ನಾನು ಬಿದ್ದಿದ್ದೆ ಅಂತ ಎಲ್ಲ ಹೇಳ್ತಾಯಿದ್ರು. ಮಕ್ಕಳಿಗೆ ಎಂಕರೇಜ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಮತ್ತು ಇವರಿದ್ದಾರಲ್ಲ, ಇವ್ರಿಗೆ ಎಷ್ಟು 60 ಬಾರಿ ಏನೋ ಬ್ಲಡ್ ಡೊನೇಟ್ ಮಾಡಿದ್ದಾರಂತೆ. ತುಂಬ ಹೆಮ್ಮೆ ವಿಷಯ ಅಲ್ಲ? ನಾವೆಲ್ಲ ಒಂದು ಬ್ಲಡ್ ಕೊಡಲಿಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತೀವಿ, ಬಟ್ ಅವರು ಬ್ಲಡ್ ಕೊಟ್ಟು ಸಾಧನೆ ಮಾಡಿದ್ದಾರೆ. ನಿಜವಾಗ್ಲೂ ಎಷ್ಟು ಮನುಷ್ಯರ ಪ್ರಾಣಕ್ಕೆ ನೆರವಾಗಿದ್ದಾರೆ ಅಂದರೆ ತುಂಬ ಹೆಮ್ಮೆಯ ವಿಷಯ ಅದು. ಅವ್ರಿಗೂ ಸಹ ಕರೆದು ಸನ್ಮಾನ ಮಾಡಿದರು. 15 ಇಯರ್ಸಿಂದನೂ ಸಹ ಏನೋ ಬ್ಲಡ್ ಡೊನೇಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ದಂಗಿತ್ತು, ಬಟ್ ನನಗೆ ಕನ್ಫರ್ಮೇಷನ್ ಇಲ್ಲ. ಹಾಗಾಗಿ ನೆಕ್ಸ್ಟು ಮಕ್ಕಳ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ನೋಡಿ, ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಮಕ್ಕಳು ಸಹ ಕ್ಯೂಟಾಗಿ ಡ್ಯಾನ್ಸ್ ಮಾಡಿದರು. ಸ್ವಲ್ಪ ಸ್ಪೀಡ್ ಮಾಡಿದ್ದೇನೆ, ಯಾಕಂದರೆ ತುಂಬ ಡ್ಯಾನ್ಸ್ ಉಂಟು. ಹಾಗಾಗಿ ಎಲ್ಲ ಮಕ್ಕಳದು ಸಹ ಹಾಕಬೇಕಲ್ಲ, ಯಾವ ಮಕ್ಕಳಿಗೂ ಬೇಜಾರಾಗಬಾರ್ದಲ್ಲ. ಹಾಗಾಗಿ ಎಲ್ಲ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಎಂಕರೇಜ್ ಮಾಡಿ ಫ್ರೆಂಡ್ಸ್. ನಾವು ಸಹ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ನಮಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ, ಯಾರು ಸಹ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ. ಯಾಕಂದರೆ ಮಕ್ಕಳು ತುಂಬ ಕ್ಯೂಟಾಗಿ ಅದು ಹೇಗೆ ಮಾಡಿದ್ರು, ಒಬ್ರಿಗೊಬ್ರು ನೋಡ್ಕೊಂಡು ಮಾಡೋದೇ ಒಂಥರ ಚೆಂದ ಅಲ್ಲ? ಒಬ್ಬರಿಗೆ ಸ್ಟೆಪ್ ಮಾಡ್ತಿದ್ದಾಗ ಮತ್ತೊಬ್ಬರನ್ನು ನೋಡೋದು, ಅದೆಲ್ಲ ನಾವು ಸಹ ಮಾಡಿ ಬೆಳೆದಿದ್ದೀವಿ ಅದೆಲ್ಲ. ಯಾಕಂದರೆ ನಾವು ಸಹ ಒಂದೊಂದು ಸತಿ ಸ್ಟೆಪ್ ಮಾಡ್ತಾ ಹೋದರೆ ಮುಂದೆ ಯಾರಾದರೂ ಚೆನ್ನಾಗಿ ಮಾಡ್ತಾ ಇರೋರಿದ್ದರೆ ಅವ್ರದ್ದೊಂದು ಸತಿ ಕಾಪಿ ಮಾಡ್ಬೋದು. ಅದೊಂದು ಖುಷಿ ಅಲ್ಲ? ನಾವು ಈಗ ಇಷ್ಟೇ ದೊಡ್ಡವರಾಗಿದ್ವಿ, ನಮ್ಮ ಪಾಸ್ಟ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂದರೆ ಆ ಖುಷಿ, ಆ ಮುಗ್ಧತೆ ಎಲ್ಲೋ ಈಗ ದೊಡ್ಡವರಾದಮೇಲೆ ಮರ್ತೋಗಿದೆ ಅನಿಸುತ್ತೆ ನಮಗೆ. ನಮ್ಮದೇ ಆದ ಜವಾಬ್ದಾರಿಗಳು ಬಂದಿರ್ತವೆ. ಹಾಗಾಗಿ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಆಲೂಗೆಡ್ಡೆದು ಇದು ಬರುತ್ತಲ್ಲ ರೋಸ್ಟ್ ಟ್ವಿಸ್ಟ್ ಏನೋ ನನಗೆ ಹೇಳಲಿಕ್ಕೆ ಬರೋಲ್ಲ ಅದನ್ನು ಮಾಡಿದರು. ಆಮೇಲೆ ಐಸ್ ಕ್ಯಾಂಡಿಗಳು ಮತ್ತು ಕೋನ್ ಐಸು ಎಲ್ಲ ಪ್ರತಿಯೊಂದು ಅಂಗಡಿಗಳು ಸಹ ಇತ್ತು. ಪಾಪ್ಕಾರ್ನ್ ಎಲ್ಲ ಇತ್ತು. ಅದನ್ನೆಲ್ಲ ನೋಡಿ ಇವನಿಗೆ ಬರೀ ಆಗಿರೋದೇ ಚಿಂತೆ. ಈ ಡ್ಯಾನ್ಸ್ಗೆ ನನ್ನ ಮಗ ಇದ್ದಾನೆ ಫ್ರೆಂಡ್ಸ್. ಯಾವತ್ತು ಅಂದರೆ ಗೋಟು ಡ್ರೆಸ್ನ ಹಾಕೊಂಡಿದ್ದಾನೆ. ಗೋಟಿಂದು ಮಕೋಡ ಹಾಕ್ಕೊಂಡು ಬರ್ತಾನೆ ನೋಡಿ. ಇಲ್ಲಿ ಇದ್ದಾನೆ ಸೆಕೆಂಡ್ ಒನ್, ಈ ಕಡೆಯಿಂದ ಸೆಕೆಂಡ್ ಒನ್. ಅವನಿಗೆ ಡ್ಯಾನ್ಸ್ ಕುಣಿಯೋದೆಲ್ಲ ಅಂದರೆ ಆಗೋದಿಲ್ಲ. ಅವನಿಗೆ ಬರೀ ಆ್ಯಕ್ಟಿಂಗ್ ಅಷ್ಟೇ ಅವ್ರದ್ದು. ನೋಡಿ ಇಲ್ಲಿ ಕತ್ತಳ್ಳಾಡಿಸ್ತಾ ಇದ್ದಾನೆ. ಏನೇ ಆಗಲಿ ಆ ಮಕ್ಕಳು ಮುಗ್ದತೆ ನಿಜವಾಗ್ಲೂ ನನಗೆ ನನ್ನದು ಪಾಸ್ಟೇ ನೆನಪಾಗೋ ಜಾಸ್ತಿ. ಯಾಕಂದರೆ ನಾನು ಸಹ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ ಅವಾಗ. ಆ ಟೈಮಲ್ಲಿ ಬಹಳ ಖುಷಿಯಾಗೋದು ನನಗೆ. ಈಗ ನೆನ್ಕೊಂಡ್ರದೆಲ್ಲ ಬಹಳ ಖುಷಿಯಾಗುತ್ತೆ. ನಾನು ಝೂಮ್ ಮಾಡಿದ್ದೀನಿ, ಅವನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಝೂಮ್ ಮಾಡಿ. ನನಗೆ ಹೇಳಿದ್ದ, ಅಮ್ಮ ನೀನು ನನ್ನ ವೀಡಿಯೋ ಎಲ್ಲ ಮಾಡಬೇಡ ಅಮ್ಮ ಅಂತ. ಆದರೂ ಸಹ ನಾನು ಮಾಡಿದ್ದೇನೆ. ಇದಾದಮೇಲೆ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳದು ಡ್ಯಾನ್ಸ್ ಬಂತು. ಇದಾದ ನಂತರ ಟೀಚರ್ಸ್ದು ಫೈನಲ್ ಡ್ಯಾನ್ಸು. ಅದರಲ್ಲಿ ಹೆಡ್ ಮಾಸ್ಟರು, ಪಿ ಟಿ ಸರು ಮತ್ತು ಅಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋಕ್ಕಿರ್ತಾರಲ್ಲ ಅವರು ಎಲ್ಲ ಸೇರಿ ಕೋವಿಡಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಎಲ್ಲ. ಏನೇ ಆಗಲಿ ಮಕ್ಕಳಿಗೆ ಎಂಕರೇಜ್ ಮಾಡೋದಿದೆಯಲ್ಲ ತುಂಬ ದೊಡ್ಡ ವಿಷಯ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಅಲ್ಲಿ ಗರ್ಲ್ಸ್ ಹೈಸ್ಕೂಲೆಲ್ಲ ಇದೆ ಅಲ್ಲೇ ಪಕ್ಕದಲ್ಲಿ. ಅವ್ರನ್ನೆಲ್ಲ ಬಿಟ್ಟಿದ್ರು ನೋಡಲಿಕ್ಕೆ ಮಕ್ಕಳನ್ನು. ನೋಡಿ ಬಂದರು ಡ್ಯಾನ್ಸ್ ಮಾಡಲಿಕ್ಕೆ ಸರ್ಗಳು, ಮ್ಯಾಡಮು ಎಲ್ಲ. ನನಗೆ ಸ್ವಲ್ಪ ಜಾಸ್ತಿನೇ ಕೋಲ್ಡ್ ಆಗಿದೆ ಇವತ್ತು.